ಗುರುಭ್ಯೋ ನಮಃ ಆದಿತ್ಯಾದಿ ನವಗ್ರಹ ದೇವತುಭ್ಯೋ ನಮಃ. ಜಾತಸ್ಯ ಇದಂ ಜಾತಕಂ ಪುರುಷಸ್ಯ ಜನ್ಮಾರ್ಜಿತ ದುಷ್ಕರ್ಮ ಸತ್ಕರ್ಮ ಇದುಚ್ಯತೆ ಜಾತಕಂ. ಒಂದು ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ಇವತ್ತಿನ ನಮಸ್ಕಾರವನ್ನು ತಿಳಿಸುತ್ತಾ, ಇವತ್ತು ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಒಂದು ವಿವಾಹ ಪ್ರಶ್ನೆ ವಿಚಾರ ತಿಳಿಸ್ಕೊಡ್ತೀನಿ. ಈ ವಿವಾಹ ಪ್ರಶ್ನೆ ವಿಚಾರ ಅಂತ ಬಂದ್ರೆ, ಸಾಮಾನ್ಯವಾಗಿ ವಿವಾಹ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾರಾದರೂ ಪ್ರಶ್ನೆಯನ್ನು ಕೇಳಕ್ ಬಂದಾಗ ನನ್ನ ಹೆಂಡತಿ ಹೇಗಿರ್ಬೋದು, ಮತ್ತೆ ವರನ ಕಡೆನೇ ಹೇಗಿರ್ಬೋದು, ನನಗೆ ಸಿಗುವಂತಹ ಹೆಂಡತಿ ಹೇಗಿರುತ್ತಾಳೆ ಮತ್ತೆ ಎನ್ನುವ ಮತ್ತು ಆ ಕುಂಡಲಿಯ ಪ್ರಕಾರ ಆ ಕನ್ಯೆಯ ಒಂದು ವಿವಿಧೇಶವಾಗಿ ಹೇಗೆ ಗ್ರಹಗಳ ಒಂದು ಗೋಚಾರದಲ್ಲಿ ಆ ಪ್ರಶ್ನೆ ಮುಖಾಂತರ ನಮಗೆ ಸಂಭವಿಸುತ್ತದೆ ಅನ್ನೋದು ಇವತ್ತು ತಿಳಿಸ್ಕೊಡ್ತೀನಿ. ಒಂದು ವಿಚಾರಕ್ಕೆ ಬಂದ್ರೆ, ಒಂದು ಲಗ್ನ ಅಂತ ತಗೊಂಡ್ರೆ, ಈ ಲಗ್ನದಿಂದ ಈಗ ತುಲಾ ಲಗ್ನ, ಈ ಲಗ್ನದಲ್ಲಿ ಏನಾದರೂ ರವಿ ಸ್ಥಿತನಾಗಿದ್ದರೆ ಅವಳು ಪುರುಷ ಸ್ವಭಾವವಾಗಿರ್ತಾಳೆ, ಅಂದ್ರೆ ಕನ್ಯಾ ಆ ಪುರುಷ ಸ್ವಭಾವದ ಆಗಿರ್ತಾಳೆ ಎಂದು ತಿಳಿಯಬೇಕಾಗುತ್ತೆ. ಮತ್ತೆ ಲಗ್ನದಿಂದ 7ರಲ್ಲಿ ಏನಾದರೂ ರವಿ ಇದ್ದರೆ ಮೃತ ಸಂತಾನ ಇರ್ತಾಳೆ ಎನ್ನುವ ಒಂದು ವಿಚಾರವನ್ನು ತಿಳಿಯಬೇಕಾಗುತ್ತೆ. ಅಂದರೆ ಮೃತ ಸಂತಾನ ಅಂದ್ರೆ ಲಗ್ನದಿಂದ ಸಪ್ತಮದಲ್ಲಿ ಏನಾದರೂ ರವಿ ಸ್ಥಿತನಾಗಿದ್ದರೆ ಮೃತ ಸಂತಾನ ಇರುತ್ತಾಳೆ ಎನ್ನುವುದು ಒಂದು ವಿಚಾರ ಆಗುತ್ತೆ. ಮತ್ತೆ ಲಗ್ನದಿಂದ 7ರಲ್ಲಿ ಈಗ ಕುಜ ಇದ್ದರೆ ಕೆಲವು ದಿನಗಳ ನಂತರ ಗಂಡನನ್ನು ಕಳೆದುಕೊಳ್ಳುವ ಒಂದು ಸಂಭವ ಬರುತ್ತದೆ. ಮತ್ತು ಶನಿ ಏನಾದರೂ ಇದ್ದರೆ ಕೆಲವು ದಿನ ನಂತರ ಅವಳು ಗಂಡನನ್ನು ಮದುವೆ ಆಗಿದ ನಂತರ ಗಂಡನನ್ನು ಬಿಟ್ಟು ದೂರವಾಗುವ ಒಂದು ವಿಷಯವನ್ನು ಕಂಡು ಬರುತ್ತದೆ. ಮತ್ತೆ ವಿಧವೆ ಆಗುವ ಒಂದು ಸಂಭವ ಹೆಚ್ಚಾಗಿ ಕಂಡು ಬರುತ್ತದೆ. ಮತ್ತೆ ಲಗ್ನದಿಂದ 7ರಲ್ಲಿ ಶನಿ ಮತ್ತೆ ಕುಜರ ಏನಾರ ಸಂಯೋಗ ಬಂದರೆ ಕೆಲವು ವರ್ಷಗಳ ಗಂಡ ಮದುವೆ ಆಗಿ ಕೆಲವು ವರ್ಷಗಳ ಗಂಡನನ್ನು ಬಿಟ್ಟು ಪರಪುರುಷರ ಸವಾಸ ಮಾಡುವ ಒಂದು ಅವಕಾಶ ಹೆಚ್ಚಾಗಿ ಕಂಡು ಬರುತ್ತದೆ. ಈ ರೀತಿಯಲ್ಲಿ ಇದ್ದಾಗ ಲಗ್ನ ಕುಂಡಲಿಯ ಪ್ರಶ್ನೆ ಮುಖಾಂತರ ಈ ರೀತಿಯ ಒಂದು ಗೋಚಾರದಲ್ಲಿ ತಿಳಿಸುವ ಒಂದು ಪ್ರಕೃತಿ ಆಗಿದೆ. ಮತ್ತು ಯಾವುದೇ ಕಾರಣಕ್ಕೂ ಲಗ್ನದಿಂದ ಕುಜ ಮತ್ತೆ ಶನಿ ಇದ್ದಾಗ ಅಂತಹ ಸಂದರ್ಭದಲ್ಲಿ ಗಂಡನನ್ನು ಬಿಡುವಂತಹ ಸಂದರ್ಭ ಹೆಚ್ಚಾಗಿ ಕಂಡು ಬರುತ್ತದೆ. ಮತ್ತು ಹಾಗೂ ಲಗ್ನ ಸ್ಥಿತವಾದಂತಹ ಏನಾದರೂ ಕೇಂದ್ರ ಮತ್ತೆ ಈ ಕುಜ ಮತ್ತೆ ಶನಿಗೆ ಏನಾದರೂ ಶುಭ ಸಂಬಂಧ ಇದ್ದರೆ ಓಕೆ, ಯಾವುದೇ ರೀತಿಯಲ್ಲಿ ಆ ತೊಂದರೆ ಆ ಸಮಸ್ಯೆಗಳು ಅಶುಭ ಫಲಗಳು ಉಂಟಾಗುವುದಿಲ್ಲ ಎಂದು ತಿಳಿಯಬೇಕಾಗುತ್ತದೆ. ಮತ್ತೆ ನೆಕ್ಸ್ಟು ನೀಚ ಅಥವಾ ಶತ್ರು ಕ್ಷೇತ್ರದಲ್ಲಿರುವ ರವಿಯು ಏನಾದರೂ ಒಂದು ಸಪ್ತಮವನ್ನು ನೋಡುತ್ತಿದ್ದರೆ ಅಲ್ಲಿ ವರನ ತಂದೆ ಇರುವುದಿಲ್ಲ. ಅಂದ್ರೆ ಆ ವರನಾಗಿರ್ಬಹುದು ಮತ್ತೆ ಆ ವಧು ಆಗಿರ್ಬಹುದು, ಅವರ ತಂದೆ ಇರುವುದಿಲ್ಲ. ಯಾರು ಪ್ರಶ್ನೆಯನ್ನು ಕೇಳಕ್ ಬಂದಿರ್ತಾರೆ ಅವರ ಒಂದು ಆ ಕುಂಡಲಿಯ ಮುಖಾಂತರ ನೋಡ್ಬೇಕಾಗುತ್ತದೆ. ವರನ ತಂದೆ ಇರುವುದಿಲ್ಲ. ಅಂದ್ರೆ ಶತ್ರು ಕ್ಷೇತ್ರದಲ್ಲಿರುವಂತಹ ರವಿ ಅಥವಾ ನೀಚ ಕ್ಷೇತ್ರದಲ್ಲಿರುವಂತಹ ರವಿ 7ನೇ ಸ್ಥಾನವನ್ನು ಏನಾದ್ರು ನೋಡ್ತಿದ್ದಾರೆ, ವರನ ತಂದೆ ಇರುವುದಿಲ್ಲ. ಅದೇ ಏನಾದರೂ ಚಂದ್ರ ಶತ್ರು ಕ್ಷೇತ್ರ ಅಥವಾ ನೀಚ ಕ್ಷೇತ್ರದಲ್ಲಿ ಏನಾದ್ರು ಇದ್ದಂತಹ ಸಂದರ್ಭದಲ್ಲಿ ತಾಯಿ ಇರುವುದಿಲ್ಲ. ಈ ರೀತಿಯಾಗಿ ಗಮನಿಸಿಕೊಳ್ಬೇಕಾಗುತ್ತದೆ. ಮತ್ತು ಯಾವುದೇ ಕಾರಣಕ್ಕೂ ಅಲ್ಲಿ ಶುಭ ಸಂಬಂಧಗಳು ಶುಭ ದೃಷ್ಟಿ ಏನಾದ್ರು ಇದ್ದಂತಹ ಸಂದರ್ಭದಲ್ಲಿ ಆ ಶುಭ ಫಲಗಳು ದೋಷವನ್ನು ನಿವಾರಣೆ ಮಾಡುವಂಥದ್ದು. ಮತ್ತು ನೆಕ್ಸ್ಟ್ ಬಂದು ಕೃಷ್ಣ ಪಕ್ಷದ ಚಂದ್ರ ಏನಾದರೂ ಬೆಸರಾಶಿಯಲ್ಲಿ ಸ್ಥಿತನಾದಾಗ ಆ ಬೆಸರಾಶಿಯಲ್ಲಿ ಇದ್ದು ಪಾಪಗ್ರಹಗಳ ಜೊತೆ ಏನಾದ್ರು ಇದ್ದಂತ ಸಂದರ್ಭದಲ್ಲಿ, ಉದಾಹರಣೆಗೆ ಬೆಸರಾಶಿ ಬಂದು ಮೇಷ, ಮಿಥುನ, ಸಿಂಹ, ತುಲಾ, ಧನಸ್ಸು, ಕುಂಭ, ಈ ಬೆಸರಾಶಿಯಲ್ಲಿ ಏನಾದರೂ ಸ್ಥಿತನಾದಾಗ ಚಂದ್ರ ಅದು ಪಾಪಗ್ರಹಗಳ ಸಂಯೋಗದಲ್ಲಿ ಇರಬೇಕು. ಪಾಪಗ್ರಹಗಳ ಜೊತೆ ಮತ್ತೆ ಪಾಪಗ್ರಹಗಳ ದೃಷ್ಟಿ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ, ಮತ್ತು ಅಥವಾ ಚಂದ್ರ ಏನಾದರೂ 8ರಲ್ಲಿ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ
ಆ ಸಮಯದಲ್ಲಿ ಏನಾಗಿರುತ್ತೆ, ಆ ಮೃತವಾದಂತಹ ಒಂದು ಇದಾಗಿರುತ್ತದೆ. ಅಂತಹ 8ರಲ್ಲಿ ಚಂದ್ರ ಇದ್ದಂತಹ ಸಂದರ್ಭದಲ್ಲಿ ಆ ವಿವಾಹ ಕೂಡಿ ಬರುವುದಿಲ್ಲ ಎಂದು ಹೇಳಬೇಕಾಗುತ್ತದೆ. ವಿವಾಹ ಕೂಡಿ ಬರುವುದಿಲ್ಲ. ಅಂದರೆ ಕೃಷ್ಣ ಪಕ್ಷದ ಚಂದ್ರ ಬೆಸರಾಶಿಯಲ್ಲಿ ಸ್ಥಿತನಾಗಿ ಪಾಪಗ್ರಹಗಳ ಸಂಯೋಗ ಏನಾದ್ರು ಹೊಂದಿದ್ದಾಗ, ಅಥವಾ ಚಂದ್ರ 8ರಲ್ಲಿ ಏನಾದ್ರು ಇದ್ದಂತಹ ಸಂದರ್ಭದಲ್ಲಿ ವಿವಾಹ ಕೂಡಿ ಬರುವುದಿಲ್ಲ. ಆ ಪ್ರಶ್ನೆಯ ಮೂಲಕವಾಗಿ ಅವತ್ತಿನ ದಿನದಲ್ಲಿ ತಿಳಿಯಬೇಕಾಗುತ್ತದೆ. ಅದು ಕೃಷ್ಣ ಪಕ್ಷನೇ ಆಗಿರಬೇಕು. ಆ ಕೃಷ್ಣ ಪಕ್ಷದಲ್ಲಿ ಬಂದು ಕೇಳದಂತ ಸಂದರ್ಭದಲ್ಲಿ. ಇನ್ನು ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿ. ಲಗ್ನಾಧಿಪತಿ 7ರ ಅಧಿಪತಿ ಏನಾದರೂ ಈ ಪ್ರಶ್ನೆಯ ಮೂಲಕವಾಗಿ ಏನಾದರೂ ಕಂಡು ಬಂದಂತಹ ಸಂದರ್ಭದಲ್ಲಿ, ಅಥವಾ ಲಗ್ನಾಧಿಪತಿ ಏನಾದರೂ ಶುಕ್ರನ ಜೊತೆಗೆ ಇದ್ದಂತಹ ಸಂದರ್ಭದಲ್ಲಿ, ಶುಕ್ರನ ಜೊತೆ ಅದು ಉಚ್ಚ ಕ್ಷೇತ್ರ ಅಥವಾ ಸ್ವಕ್ಷೇತ್ರವಾಗಿರುವಂತಹ ಸಂದರ್ಭದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ವಿವಾಹ ಕೂಡಿ ಬರುತ್ತೆ ಎಂದು ತಿಳಿಯಬೇಕಾಗುತ್ತೆ. ಏಕೆಂದ್ರೆ ಶುಭ ಅಂದ್ರೆ ಲಗ್ನಾಧಿಪತಿ ಮತ್ತು ಅಥವಾ ಸಪ್ತಮಾಧಿಪತಿ ಈ ಶುಕ್ರನ ಜೊತೆ ಚತುರ್ಥದಲ್ಲಿ ಇದ್ದಾರೆ, ಅಂದ್ರೆ 4ರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ವಿವಾಹ ಕೂಡಿ ಬರುತ್ತದೆ ಎಂದು ತಿಳಿಯಬೇಕಾಗುತ್ತದೆ. ಅಂದರೆ 4ರ ಒಂದು ಶುಕ್ರ ಮತ್ತೆ ಶುಕ್ರನ ಜೊತೆ ಲಗ್ನಾಧಿಪತಿ ಸೇರಿ 4ರಲ್ಲಿ ಇದ್ದು ಮತ್ತೆ ಆ ಸಪ್ತಮ ಸ್ಥಾನಕ್ಕೆ ಏನಾದರೂ ದೃಷ್ಟಿ ಇದ್ದಂತಹ ಸಂದರ್ಭದಲ್ಲಿ ಆ ವಿವಾಹ ಕೂಡಿ ಬರುತ್ತದೆ ಎಂದು ತಿಳಿಯಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ಅದೇ ಏನಾದರೂ ಲಗ್ನಾಧಿಪತಿ 8ರಲ್ಲಿ ಮತ್ತು ನೀಚ ಕ್ಷೇತ್ರದಲ್ಲಿ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಈ ಲಗ್ನದಿಂದ 8ರಲ್ಲಿ ಪಾಪಗ್ರಹಗಳಿದ್ದಂತಹ ಸಂದರ್ಭದಲ್ಲಿ ಹಾಗೂ ಪಾಪಗ್ರಹಗಳಿಂದ ದೂಷಿಸಲ್ಪಟ್ಟರೆ ಆಗೇನಾಗುತ್ತೆ, ಆ ವಿವಾಹ ಕೂಡಿ ಬರುವುದಿಲ್ಲ ಎಂದು ತಿಳಿಯಬೇಕಾಗುತ್ತದೆ. ಈ ರೀತಿಯಲ್ಲಿ ಇದ್ದಾಗ, ಅಂದ್ರೆ ಆ ಲಗ್ನದಿಂದ 8ರಲ್ಲಿ ಪಾಪಗ್ರಹಗಳು ಸ್ಥಿತರಾಗಿ ಆ ಪಾಪಗ್ರಹಗಳು ಏನಾದ್ರು ದೂಷಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಆ ವಿವಾಹ ಕೂಡಿ ಬರುವುದಿಲ್ಲ ಎಂದು ತಿಳಿಯಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ಬಂದು ಲಗ್ನದಿಂದ 8ರಲ್ಲಿ ಅಥವಾ 6ರಲ್ಲಿ ಏನಾದರೂ ಚಂದ್ರ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ದಂಪತಿಗಳು ಕೆಲವು ವರ್ಷಗಳ ಮದುವೆ ಆಗಿ ನಂತರ 8ನೇ ವರ್ಷದಲ್ಲಿ ಮರಣ ಹೊಂದುತ್ತಾರೆ. ಅಂದರೆ ಆಗಿನ ಪ್ರಶ್ನೆಯ ಮೂಲಕವಾಗಿ ಲಗ್ನದಿಂದ 8ರಲ್ಲಿ ಅಥವಾ 6ರಲ್ಲಿ ಚಂದ್ರ ಇದ್ದಂತಹ ಸಂದರ್ಭದಲ್ಲಿ 8ನೇ ವರ್ಷದಲ್ಲಿ ಅವರಿಗೆ ದಂಪತಿಗಳಿಗೆ ಮರಣ ಸಂಭವಿಸುತ್ತದೆ ಎಂದು ಆ ಪ್ರಶ್ನೆ ಕುಂಡಲಿ ಮೂಲಕ ತಿಳಿಯಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ಬಂದು ಲಗ್ನದಿಂದ 8ರಲ್ಲಿ ಅಥವಾ 6ರಲ್ಲಿ ಚಂದ್ರ ಪಾಪಗ್ರಹಗಳ ಜೊತೆಯಾಗಿ ಮತ್ತು ಈ ಚಂದ್ರನಿಂದ ಲೆಕ್ಕ ತಗೋಬೇಕು. ಚಂದ್ರನಿರುವಂತಹ ಅಂದ್ರೆ 8ರಲ್ಲಿ ಅಥವಾ 6ರಲ್ಲಿ ಚಂದ್ರ ಪಾಪಗ್ರಹಗಳ ಜೊತೆಯಾಗಿ ಚಂದ್ರನಿಂದ 2 ಅಥವಾ 8ರಲ್ಲಿ ಏನಾದರೂ ಕುಜನಿದ್ದರೆ ಆ ಕನ್ಯೆಯ ಒಂದು ಗಂಡ ಅಪುತ್ರನಾಗಿ ಸಾಯುತ್ತಾನೆ. ಅಂದ್ರೆ ಈ ಲಗ್ನದಿಂದ 8 ಅಥವಾ 6ರಲ್ಲಿ ಚಂದ್ರ ಪಾಪಗ್ರಹಗಳ ಸಮ್ಮಿಳಿತವಾಗಿ ಅಥವಾ ಚಂದ್ರನಿಂದ 2 ಅಥವಾ 8ರಲ್ಲಿ ಕುಜನಿದ್ದಂತಹ ಸಂದರ್ಭದಲ್ಲಿ ಅಪುತ್ರನಾಗಿ ಆ ಕನ್ಯೆಯ ಗಂಡ ಸಾಯುತ್ತಾನೆ ಎನ್ನುವ ಒಂದು ವಿಶ್ಲೇಷಣೆ ರೂಪಕವಾಗಿ ಅವತ್ತಿನ ಕುಂಡಲಿ ಮೂಲಕ ತಿಳಿಯಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ಬಂದು ಲಗ್ನದಿಂದ 7ರಲ್ಲಿ ಚಂದ್ರ ಮತ್ತೆ ಕುಜ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಆ ಪಾಪಗ್ರಹಗಳ ದೃಷ್ಟಿ ಏನಾದರೂ ಅತಿಯಾಗಿ ಹೆಚ್ಚಾಗಿ ಕಂಡು ಬಂದಂತಹ ಇವರು 7ರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಗಂಡನು 7ನೇ ತಿಂಗಳಲ್ಲಿ
ಮರಣವನ್ನು ಸಂಭವಿಸುತ್ತದೆ, ಮರಣಕ್ಕೆ ಒಳಗಾಗುತ್ತಾನೆ. ಅಂದ್ರೆ ಲಗ್ನದಿಂದ 7ರಲ್ಲಿ ಚಂದ್ರ ಮತ್ತೆ ಕುಜ ಏನಾದ್ರು ಇದ್ದಂತಹ ಸಂದರ್ಭದಲ್ಲಿ ಗಂಡ 7ನೇ ತಿಂಗಳಲ್ಲಿ ಮರಣ ಹೊಂದುತ್ತಾನೆ ಅನ್ನುವ ಒಂದು ಆವತ್ತಿನ ಕುಂಡಲಿಯ ಮುಖಾಂತರ ನಾವು ತಿಳಿಯಬಹುದಾಗಿದೆ. ಮತ್ತು ಇಷ್ಟೆಲ್ಲ ಹೇಳಿದ್ವಲ್ಲ, ಇವೆಲ್ಲ ಶುಭ ಸಂಕೇತಗಳು ಹೇಳ್ತಾವ. ಕೆಲವೊಂದು ಜಾತಕದಲ್ಲಿ ಹೌದು, ನಾವು ಪ್ರಶ್ನೆ ಕುಂಡಲಿ ಮೂಲಕವಾಗಿ ಎಲ್ಲವನ್ನು ತಿಳಿಸ್ಕೊಟ್ಟಿವಿ, ಎಲ್ಲವನ್ನು ನೋಡಿದ್ದೇವೆ, ಆದ್ರೆ ಏನು ಆಗಿಲ್ಲ ಅನ್ನೋ ಒಂದು ಪ್ರಶ್ನೆ ನಿಮ್ಮಲ್ಲಿ ಹುಟ್ಟಿದಾಗ ಇವಕ್ಕೆಲ್ಲ ಏನು ಪರಿಹಾರ ಅಂದ್ರೆ ನೋಡಿ, ನೆಕ್ಸ್ಟ್ ಬಂದು ಇವೆಲ್ಲ ಪರಿಹಾರ ಆಗ್ಬೇಕು. ಇವೆಲ್ಲಿರುವಂತಹ ಗ್ರಹಗಳ ದೋಷವು ನಿವಾರಣೆ ಆಗುವಂತಹ ಸಂದರ್ಭ ಹೇಗೆ ಅಂದ್ರೆ 9ನೇ ಸ್ಥಾನದಲ್ಲಿ ಇರುವಂತಹ ಶುಭ ಗ್ರಹಗಳ ದೃಷ್ಟಿ ಹಾಗೂ ಶುಭ ಗ್ರಹಗಳ ಸಮ್ಮಿಲಿತವನ್ನು ಈ 6, 7, 8 ಇವುಗಳ ಎಲ್ಲ ಅಲ್ಲಿರುವಂತಹ ಅಶುಭ ಗ್ರಹಗಳ ದೋಷವನ್ನು ಈ 9ನೇ ಸ್ಥಾನದಲ್ಲಿರುವಂತಹ ಶುಭ ಗ್ರಹಗಳು ಅವು ದೋಷವನ್ನು ನಿವಾರಣೆ ಮಾಡುತ್ತವೆ. ಈ ರೀತಿಯ ಒಂದು ಪರಿಹಾರ ದೋಷ ನಿವಾರಣೆ ಆಗುತ್ತದೆ. ಅಂದರೆ ಅಲ್ಲಿರುವಂತಹ ಗ್ರಹಗಳ ದೋಷವನ್ನು ಈ 9ನೇ ಸ್ಥಾನದಲ್ಲಿರುವಂತಹ ಶುಭ ಗ್ರಹಗಳ ದೃಷ್ಟಿಯಿಂದ ಆ ಶುಭ ಗ್ರಹಗಳ ಸ್ಥಿತವಾಗಿರುವಂತಹ ಸಂದರ್ಭದಲ್ಲಿ ಈ 6 ಹೇಳಿದ್ದಲ್ಲ, ಇವೆಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಈ ರೀತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಯಾವುದೇ ದೋಷಗಳು ಹೆಚ್ಚಾಗಿ ಕಂಡು ಬರುವುದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ 9ನೇ ಸ್ಥಾನದಲ್ಲಿ ಇಲ್ಲ ಅಂದಾಗ ಸಂದರ್ಭದಲ್ಲಿ ಕೆಲವು ನೀವು ಘಟನೆಗಳಂತಹ ಸಂದರ್ಭಗಳು ನೋಡಿರ್ತೀರ. ಈ ರೀತಿಯ ಒಂದು ಒಟ್ಟಾರೆಯಾಗಿ ವಿವಾಹ ಪ್ರಶ್ನೆಯ ಒಂದು ವಿಚಾರವು ಅತ್ಯಂತ ಒಂದು ಸೂಕ್ಷ್ಮವಾದ ಒಂದು ರಹಸ್ಯವಾಗಿರುತ್ತದೆ. ಇದು ಪ್ರಶ್ನೆ ಕುಂಡಲಿಯ ಮೂಲಕವಾಗಿ ಅವತ್ತಿನ ದಿನದಲ್ಲಿ ತಿಳಿಯಬೇಕಾಗುವಂತ ಒಂದು ಸಂದರ್ಭ. ಓಕೆ, ಈ ವಿವಾಹ ಪ್ರಶ್ನೆ ವಿಚಾರ ಏನಾದರೂ ನಿಮ್ಮಲ್ಲಿ ಏನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರಗಳು.